ಮುಧೋಳದ ಕನ್ನಡ ಸಾಹಿತ್ಯ ಭವನದಲ್ಲಿ ಇಂದು ಪತ್ರಿಕಾ ದಿನಾಚರಣೆ ನಡೆಯಿತು. ಕಾರ್ಯಾಂಗ ಮತ್ತು ಶಾಸಕಾಂಗ ಸಂವಿಧಾನದ 3 ಅಂಗಗಳು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಹಿರಿಯ ನ್ಯಾಯವಾದಿ ಹಾಗೂ ವಿಜಯಪುರದಲ್ಲಿ ದಲಿತ ಧ್ವನಿ ಸಂಪಾದಕರಾಗಿದ್ದ ರವೀಂದ್ರ ಹಳಿಂಗಳಿ ಅವರು ಮಾತನಾಡಿದರು. ಸಂವಿಧಾನದ 4ನೇ ಅಂಗ ಅಲ್ಲ, ಸ್ವತಂತ್ರ ಜನಪರ ವ್ಯವಸ್ಥೆಯಾಗಿದೆ ಎಂದು ಹೇಳಿದರು. ನಿಜಕ್ಕೂ ಇದು ಗಮನಾರ್ಹ ಅಭಿಪ್ರಾಯ. ಕಾರ್ಯಕ್ರಮದಲ್ಲಿ ಹಳಿಂಗಳಿಯವರನ್ನು ಸನ್ಮಾನಿಸಲಾಯಿತು. ನೀರು ಗೊಜ್ಜಿ ಎಂಜಾಯ್ ಮಾಡ್ತಾರೆ. ಇದು ಯಾರಿಗೂ ಗೊತ್ತಾಗಲಿಲ್ಲ. ದೇವರು ಹೋಗ್ಬಿಡ್ರಿ, ನಾವು ಹಂಗೆ ತಿಳ್ಕೊಂಡಿದ್ದೀವಿ. ಹನುಮಂತಿಯವರು ಹೋಗ್ಕೊಂಡೋದು, ಹನುಮಂತಿಯವರು ಹೋಗ್ಕೊಂಡೋದು, ಅದನ್ನು ನೋಡುವ ದೃಷ್ಟಿ ನಮ್ಗಿಂತ ಸಣ್ಣವ. ಇವರು ಸನತ್ ಕುಮಾರ್ ನನಗಿಂತ 2 ವರ್ಷ ಸಣ್ಣವ, ಆದರೆ ಅವನಿಗೆ ಅದು ಕಾಣಿಸ್ತದೆ. ಏನು ಅಂದರೆ ದಲಿತ ಹೆಣ್ಣು ಮಕ್ಕಳನ್ನ ನಡು ಬೀದಿಯಲ್ಲಿ ಹಾಡು ಹಗಲೇ ನೀರು ಗೊಜ್ಜಿ ಎಂಜಾಯ್ ಮಾಡೋದು ಅಸಾಂಸ್ಕೃತಿಕ, ಅನಾಗರಿಕ, ಇದೊಂದು ಕೆಟ್ಟ ಸಂಪ್ರದಾಯ ಅಂತ ಅನ್ನೋದು ಗುರುತಿ ಸಂಯುಕ್ತ ಕರ್ನಾಟಕ ಬರೆದು ಸಂಯುಕ್ತ ಕರ್ನಾಟಕ ಖಾದ್ರಿ ಶಾಮಣ್ಣ ಅಂತಿದ್ರು. ಸಿದ್ದರಾಮಯ್ಯ ಅವರು 13ನೇ ಬಜೆಟ್ ಮಂಡಿಸಿದಾಗ ಬಹಳ ಹೊಗಳಿಕೆ ಬಂತು. ಬಟ್ ನಾನೊಂದು ಬೇರೆ ಬರೆದೆ, ಟಿವಿ ಒಳಗೆ ನೋಡ್ತಿದ್ದೆ. ಅವ್ರು ಹಗಲೆಲ್ಲ ಪೇಜ್ ತೆಗೆದು ಸಿದ್ದರಾಮಯ್ಯ ಈಗ ಒಮ್ಮೆ ತಪ್ಪು ಮಾಡ್ತಾರೆ, ಅದನ್ನು ಮೆಸೇಜು ಕಳಿಸ್ಕೊಟ್ಟಿಲ್ಲ. ಹೇಳಿದ್ರು ಅದು ಕಡಿಮೆ ಆಗಿಲ್ಲ, ತೆಗಿತಿದ್ರು. ನಾನು ಪುಟ ತಿರುಗುವುದು ನೋಡಿ ಬೇಸರವಾಯಿತು. ಅದನ್ನು ಬರೆಯೋ ಪೂರ್ವದೊಳಗೆ ನಾನು ಕುಲ್ಸರ್ ಡಾಕ್ಟರಿಗೆ ಫೋನ್ ಮಾಡಿದೆ. ಡಾಕ್ಟರ್, ಇದ್ರ ಬಗ್ಗೆ ನೀವೇ ಏನಾದ್ರು ಹೇಳ್ಬೋದು ನನಗೆ ಬರೀಲಿಕ್ಕೆ? ಅವ್ರು ಹೇಳಿದ್ರು, ಯಾವುದೋ ಒಂದು ರಾಜ್ಯದ ಉದಾಹರಣೆ ಕೊಟ್ಟು ಅಲ್ಲಿಯ ಸರ್ಕಾರ ಕಾನೂನು ಮಾಡಿದೆ, ಬೆರಳಲ್ಲಿ ಆಫೀಸ್ನಾಗ ಇದರಲ್ಲಿ ಸರಿಸಬಾರ್ದು ಅಂತ ಮಾಡಿದ್ದಾರೆ ಅಂತ ಒಂದು ವಿಷಯ ಕೊಟ್ಟರು. ಅದನ್ನೆಲ್ಲ ಸೇರಿಸಿ ಬರೆದರೆ ಅದು ಒಂದು ಎಂಥ ದೊಡ್ಡ ಪರಿಣಾಮ ಮಾಡ್ತದೆ. ಅದಕ್ಕೆ ಸಮಾಜದಲ್ಲಿ ನಡೆಯುವ ಯಾವ್ಯಾವ ಕೆಲಸಗಳನ್ನು ನೀವು ಮಾಡಿ ಜನರೊಂದಿಗೆ ಮಾತಾಡೋದು. ಮತ್ತು ಈ ಸಣ್ಣ ಪತ್ರಿಕೆಯವರು ಈ ಕಾರ್ಯಕ್ರಮ ಸಣ್ಣದು ದೊಡ್ಡದು ಅನ್ನೋದು ಪತ್ರಿಕೆಯಲ್ಲಿ ಇಲ್ಲ, ನಮ್ಮ ಭಾವನೆಯಲ್ಲಿ. ಯಾವುದೇ ಒಂದು ಪತ್ರಿಕೆಯಲ್ಲಿ ಒಂದು ಸಣ್ಣ ಸುದ್ದಿ ಬಂದರೂ ಒಂದು ಜಗತ್ತನ್ನು ನಡಗಿಸಬಹುದು. ಅದಕ್ಕೆ ಆ ಮಟ್ಟದ ತಾಕತ್ತದ. ಅದಕ್ಕೆ ಏನು ಮಾಡಬೇಕು, ನೀವು ಊರೊಳಗೆ ಅಡ್ಡಾಡಿ ಎಲ್ಲೆಲ್ಲಿ ಏನದ ಅನ್ನೋದನ್ನು ನೀವು ಬರಿಬೇಕು. ಮತ್ತು ದ್ವೇಷದಿಂದ ಬರಿಬೇಕು. ನಾನು ಲಂಕೇಶ್ ಅವ್ರ ಜೋಡಿ ಕೆಲಸ ಮಾಡ್ತೀನಿ. ವಿಮರ್ಶೆ ಮಾಡುವಾಗ ಅದು ವೈಯಕ್ತಿಕ ಹಿನ್ನೆಲೆಯಲ್ಲಿ ವಿಮರ್ಶೆ ಇರಬಾರ್ದು, ಅದು ವಾಸ್ತವಿಕ ಹಿನ್ನೆಲೆಯಲ್ಲಿ ವಿಮರ್ಶೆ ಇರಬೇಕು ಅನ್ನೋ ಮಾತನ್ನು ಹೇಳಿದೆ. ಸೊ ಹೀಗೆ ನಾವು ಏನು ಆಗಿದೆ ಅಂದರೆ ಅದನ್ನು ನಾವು ಸರಿಯಾಗಿ ತಿಳ್ಕೋಬೇಕು. ಪತ್ರಿಕಾ ರಂಗ ಅಂದ್ರೆ 4th ಸ್ಟೇಟ್ ಅಂತ, ಅದನ್ನು ನಾನು ಒಪ್ಪುವುದಿಲ್ಲ. ಅಂದರೆ ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ ನಂತರ ಪತ್ರಿಕಾ ರಂಗನೂ ಕೂಡ ಅಂಥೇಳಿ ಏನವರು ಹೇಳ್ತಾರಲ್ಲ, ಇದು ಒಂದು ಮೋಸದ ಜಾಲ. ಪತ್ರಿಕಾ ರಂಗವನ್ನು ಕೂಡ ಇವತ್ತು ಆಡಳಿತದ ಒಂದು ಭಾಗವಾಗಿ ರೂಪಿಸಲಿಕ್ಕೆ ಅವರು ಈ ಶಬ್ದವನ್ನು ಹುಡುಕಿದ್ದಾರೆ, 4th ಸ್ಟೇಟ್ ಅಂತ. ಇದು 4th ಸ್ಟೇಟ್ ಅಲ್ಲ, ಆ್ಯಂಟಿ ಎಸ್ಟಾಬ್ಲಿಷ್ಮೆಂಟ್, ವ್ಯವಸ್ಥೆ ವಿರೋಧಿಯ ಒಂದು ಕಾವಲು ಪಡೆಯಲು, ಪ್ರಜಾಪ್ರಭುತ್ವದ ಕಾವಲು ಪಡೆಗೆ ಪತ್ರಿಕಾ ರಂಗ ಅಂತಾರೆ. ಯಾವುದು ಪತ್ರಿಕೆ ಇವತ್ತು ದಿವಸ ಕಾವಲು ಪಡೆ ಆಗಿರ್ತದೆ, ಅದು ಹೆಂಗೆ 4th ಸ್ಟೇಟ್ ಆಗತ್ತೆ? 4th ಸ್ಟೇಟ್ ಆಗೋದಿಲ್ಲ. ಆದರೆ ಮೋಸದ ರೀತಿಯಲ್ಲಿ 4th ಸ್ಟೇಟ್ ಅಂತ ಎದಕ್ಕಂತಾರೆ ಅಂತ ಹೇಳಿದ್ರೆ, ಅವರು ನಿಮ್ಮನ್ನು ಭಾಗ ಅಂತ ಇಟ್ಕೊಂಡು ಅವರು ನೀವು ವಿಮರ್ಶೆ ಮಾಡಬಾರ್ದು. ನೋಡಿ, ವಿಮಾನದಾಗ ಹೋದರೆ ಏನೂ ಕಾಣೋದಿಲ್ಲ, ಎಲ್ಲನೂ ತೆಳಗುನು ಒಂದು ಮ್ಯಾಲೂ ಒಂದೇ ಕಾಣ್ತದೆ, ಹೌದಲ್ಲ? ವಿಮಾನದವಾದ ಅತಿ ಎತ್ತರಕ್ಕೆ ಹೋದೆವು ಅಂದರೆ ಯಾವುದು ಭೂಮಿಯೋ ಯಾವುದು ಆಕಾಶ ಗೊತ್ತಾಗ್ತದ. ಹಾಗೆ ಈ ನಮ್ಮನ್ನು ಆತಕ್ಕಂಥ ಸರ್ಕಾರಗಳು ಅವರನ್ನು ಹಾಗೆ ನೋಡ್ರಿ ಅಂತಾರೆ. ಅವರಲ್ಲಿರ್ತಕ್ಕಂಥ ಲೋಪಗಳನ್ನು ನೋಡಬೇಡ್ರಿ ಅಂತಾರೆ ಅವರು. ಆದರೆ ಪತ್ರಿಕಾ ರಂಗದ ಕರ್ತವ್ಯ ಏನಂತ ಹೇಳಿದ್ರೆ, ಅದರಲ್ಲೂ ಸಣ್ಣ ಪತ್ರಿಕೆಗಳ ಕರ್ತವ್ಯ ಏನಂತ ಹೇಳಿದ್ರೆ, ಜನರ ಸಮಸ್ಯೆಗಳೇನದಲ್ಲ, ಜನರ ನೋವು ಏನಿರ್ತದೆ, ಎಲ್ಲರ ನೋವು ನಲಿವು ಎಲ್ಲದರಲ್ಲಿಯೂ ಎಲ್ಲ ವಲಯಗಳಲ್ಲಿ ಕೂಡ ಭಾಗಿಯಾಗಿ ಅದನ್ನು ಪ್ರತಿನಿಧಿಸ್ತಕ್ಕಂಥದ್ದು, ಅದನ್ನು ಪ್ರತಿಬಿಂಬಿಸ್ತಕ್ಕಂಥ ಕೆಲಸ ಪತ್ರಿಕಾ ರಂಗ.
ಸೊ ಅದನ್ನು ನಾವು ಮಾಡಿದರೆ ಮಾತ್ರ ಇವತ್ತು ದಿವಸ ಭಾಳ ಒಳ್ಳೆಯದಾಗ್ತದ. ಮತ್ತು ಸುದ್ದಿಗಳು ಹೆಂಗಾಗ್ತದೆ, ಸುದ್ದಿಗಳಿಗೆ ಒಂದು ಬೆಲೆ ಅದ. ನಮಗೆ ಸ್ನೇಹಿತರಿಗೆ ಗುರ್ತದ, ಅವಾಗ ಅವ್ರು ಸಮೀರ್ವಾಡಿ ಫ್ಯಾಕ್ಟ್ರಿ ಹೋಗಿದ್ರು. ದೇವರಾಜ್ ಅರಸು ಅವರು ಚೀಫ್ ಮಿನಿಸ್ಟರ್ 1976 ಕಥೆ ಹೇಳ್ತೀನಿ. 1976ರಲ್ಲಿ ದೇವರಾಜ್ ಅರಸರು ಈ ಭಾಗಕ್ಕೆ ಭೇಟಿ ಕೊಟ್ಟಿದ್ರು. 76 ವಸ್ತಿ ಮಾಡಿ ವಸ್ತಿ ಮಾಡಿದ್ರು. 77 ಇರ್ಬೋದು ಸರ್, 77 ಕರೆಕ್ಟ್. ಅವಾಗ ಏನಾಯ್ತು ಅಂದರೆ ಅವರು ಇಲ್ಲಿಂದ ಜಮಖಂಡಿಗೆ ಬರಬೇಕಾಗಿತ್ತು. ಅವರು ಅವ್ರ ವೆಹಿಕಲ್ನಲ್ಲಿ ಬರ್ತಾಯಿದ್ರು. ನಾನು ನಾಸಿಮಠ್ ಅಂತೇಳಿ ಅವರೊಬ್ಬರು ಸ್ನೇಹಿತರು, ನಾಸಿಮಠ್ ಅವರು ಹೋರಾಟಗಾರರು. ತಮ್ಗೆ ಗೊತ್ತಿದೆ, ಇಲ್ಲಿ ಓದೋ ನಮ್ಗಿಂತ ನಿಮಗೆ ಹೆಚ್ಚಿಗೆ ಬಂದು ಈ ಮಾಲಾಪುರದಲ್ಲ, ಅಲ್ಲಿ ಜವಳ ಭಾಳ ಹತ್ತಿತ್ತು. ಜವಳ ಹತ್ತಿದ್ರು ಕೂಡ ರೈತರು ಇದನ್ನು ಕೊಡಬೇಕಾಗಿತ್ತು, ಬೆಟರ್ಮೆಂಟ್ ಲೇವಿ. ಸರ್, ಬೆಟರ್ಮೆಂಟ್ ಲೇವಿ ಕೊಡಬೇಕಾಗಿತ್ತು. ಆ ಬೆಟರ್ಮೆಂಟ್ ಲೇವಿ ಅಪೋಸ್ ಮಾಡಲಿಕ್ಕೆ ನಾನು ನಾಸಿಮಠರು ರೈತರನ್ನೆಲ್ಲ ಕೂಡಿಸಿದ್ದೀವಿ. ಬೆಟರ್ಮೆಂಟ್ ಲೇವಿಲಿ ಜವಳ ಹತ್ತಿರ ಬೆಟರ್ಮೆಂಟ್ ಲೇವಿ ಹೆಂಗೆ ಹಾಕಿರಿ ನೀವು? ಭೂಮಿನ ಇವತ್ತಿನ ಜವಳ ಆಗಿದೆ. ನಾವು ನಾಸಿಮಠರು ಅಲ್ಲಿ ಮಾಲಾಪುರ ಅವರು ಮುಖ್ಯಮಂತ್ರಿಗಳು ಬರ್ತಾರೆ ಅಂದ್ಕೂಡಲೇ ಅಲ್ಲಿ ನಾವು ನಿಂತೀವಿ ರೈತರನ್ನ ಕರ್ಕೊಂಡು. ಅವರು ಒಳ್ಳೆಯ ಮುಖ್ಯಮಂತ್ರಿ, ಅಂತ ಜನಪರ ಮುಖ್ಯಮಂತ್ರಿ ಯಾರು ಸಿಗ್ತಾರೆ? ದೊಡ್ಡ ಆಳವರು. ಯಾವಾಗ ರೈತರು ನಾವು ಅವ್ರನ್ನ ಅಡ್ಡಗಟ್ಟಿದೆವು, ಅವ್ರು ಇಳಿದ್ರು, ಕಾರಿಂದ ಇಳಿದ್ರು, ಕೆಳಗಡೆ ತನಕ ಹೋದರು. ಏನು ಭೂಮಿ ಎಲ್ಲಿ ಇದಾಗಿರಲ್ಲ, ನೀರು ನಿಂತು ಜೋಳಾಗಿಲ್ಲ ನೋಡಿದ್ರು. ನೋಡಿ ಆಮೇಲೆ ಅವರು ಸರಿಯಾದ ನಿರ್ಣಯ ತಗೊಂಡ್ರು. ಅದು ಸುದ್ದಿ ಆಯಿತು. ಅವಾಗ ಸುದ್ದಿಗಾರರು ಹೆಚ್ಚಿನ ಮಾಹಿತಿಗಾಗಿ ನಮಗೆ ಭೇಟಿ ಆದರು. ನಮಗೆ ಅನಿಸ್ಬಿಟ್ಟಿದೆ ಸುದ್ದಿಗಾರರಿಗೆ ನಮಗೆ ಭೇಟಿ ಆಗ್ಬೇಕು, ಅವಾಗ ಸುದ್ದಿ ಆಗ್ತದೆ. ನಾವು ಹೋಗಿ ಸುದ್ದಿ ಮುಗಿಸಿದ್ರೆ ಹೆಂಗೆ ಸುದ್ದಿ ಆಗ್ತದೆ ಹೇಳ್ರಿ? ಏನು ಸರ್, ಘಟನೆ ಏನಾಗಿರ್ತದೆ ಅವ್ರು ಸುದ್ದಿ ಮುಗಿಸಿದ್ರಂಗಿಲ್ಲ, ಘಟನೆ ಆದಲ್ಲೇ ಸುದ್ದಿಗಾರರು ಬರ್ತಿರ್ತಾರೆ. ಸರ್ಕಾರವು, ರಾಜಕೀಯ ವ್ಯಕ್ತಿಗಳು ನಮ್ಮ ಪತ್ರಿಕಾ ಮಾಧ್ಯಮವನ್ನು 4ನೇ ಅಂಗ ಅಂತ ಎದುರಿಟ್ಟಿದ್ದಾರೆ. ಯಾವ ರೀತಿ ಅದನ್ನು ಬಳಸ್ತಾ ಇದ್ದಾರೆ, ನಾವು ಏನು ಮಾಡಬೇಕು ಅನ್ನುವಂಥದ್ದನ್ನು ಸೂಕ್ಷ್ಮವಾಗಿ ತಿಳಿದಿರಿ. ಜೊತೆಗೆ ಸುದ್ದಿಗಾರರಾಗಿ ಸುದ್ದಿ ಹುಡುಕೊಂಡು ಹೋಗಬೇಕು, ಸುದ್ದಿ ನೀವು ಹುಡುಕೊಂಡು ಬರಬಾರ್ದು ಅಂತ ಮಾತು ಹೇಳಿದ್ರಿ. ಧನ್ಯವಾದಗಳು ಸರ್. ನಮ್ಮ ನಿಮ್ಮ ಈ ಮಾತನ್ನು ಆಲಿಸ್ತೀವಿ, ನಾವು ನಮ್ಮ ರೂಢಿಯಲ್ಲಿ ತಗೊಂಡ್ಬರ್ತೀವಿ ಅಂತ ಹೇಳ್ತೀವಿ. ಇನ್ನು ಮುಂದಿನ ಕಾರ್ಯಕ್ರಮ ನಮ್ಮ ಗಣ್ಯ ಅತಿಥಿಗಳಿಗೆ ಸನ್ಮಾನ ಕಾರ್ಯಕ್ರಮ. ನಮ್ಮ ಕಾರ್ಯದ ಪತ್ರಕರ್ತರ ಸಂಘ 3ನೇ ಪತ್ರಿಕಾ ದಿನಾಚರಣೆ ಅಂದರೆ ಯಶಸ್ವಿಯಾಗಿ 3 ವರ್ಷ ಆಯಿತು ಇವತ್ತಿಗೆ ನಾವು ನಿರ್ವಹಿಸ್ತಾ ಇದ್ದೀವಿ. ಎಲ್ಲರೂ ಕೂಡಿ ಸರ್ ಶಿಕ್ಷಣ ಪ್ರೀತಿಯಾಗಿರ್ತಕ್ಕಂಥ ಧರ್ಮಕ್ಕೆ ನಮ್ಮ ಕಾರ್ಯ Every press reporter is fighting for justice, and you're having that small pen, but you're having a sword. ಕೈಯಲ್ಲಿ ಒಂದು ಸಣ್ಣ ಪೆನ್ ಇರ್ಬೋದು ನಿಮ್ಮಲ್ಲಿ, ನಿಮ್ಮ ಕೈಯಲ್ಲಿ, ಆದರೆ ಒಂದು ದೊಡ್ಡ ಕತ್ತೆ ಹಿಡ್ಕೊಂಡು ನೀವು ಹೋರಾಡ್ತಿರ್ತೀರಿ. ನಾನು ಒಂದು ಸನ್ಮಾನದಲ್ಲಿ ಬ್ಯಾಂಗ್ಳೂರಿನಲ್ಲಿ ಪತ್ರಕರ್ತರ ಸನ್ಮಾನ ಇತ್ತು ಬ್ಯಾಂಗ್ಳೂರಿನಲ್ಲಿ. ಅವಾಗ ಅವರು ಬಹಳ ಚಂದ ಮಾತಾಡಿದರು. ನಾವು ಇರೋದೆಲ್ಲ ಒಳಗಿನ ಹೊಲಸು ತೆಗೆದು ಬೀದಿಗೆ ತರ್ತೇವೆ ಅಂತ ನಾನು ಆಮೇಲೆ ಆ ಪ್ರೆಸ್ ರಿಪೋರ್ಟರ್ ಮಾತಾಡಿದ್ನ ಹಿರಿಯರನ್ನ. ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್? ಬಟ್ ರಿಯಲಿ ಐ ಲರ್ನ್ ಫ್ರಮ್ ಹಿಮ್ ಹೌ ಟು ಲೀಡ್ ಅ ಲೈಫ್. ಸೊ ಎವ್ರಿ ಒನ್ ಶುಡ್ ಫಾಲೋ ದ the rules, regulations, and follow the directions given by the government, the laws, the bylaws that are passed by the Constitution.
ಈಗ ಮಕ್ಕಳಿಗೆ ಕೂಡ ನಾನು ಯಾವಾಗಲೂ ಮೋಟಿವೇಟ್ ಮಾಡ್ತಾ ಇರ್ತೀನಿ, ನೀ ಏನಾಗ್ತೀಪ ಅಂತಂದು. My only guidelines to children is teaching them English subjects and motivating them. What kind of citizen you are going to be for our nation? ನೀ ಎಲ್ಲಿ ಹೋಗಿ ನಿಲ್ಕೊಂತಿ? ಯಾಕಂದ್ರೆ ಈ ಸಣ್ಣ ವಯಸ್ಸಿನಲ್ಲೇ ನಾವು ಅದು ಮಕ್ಕಳಿಗೆ ಹೇಳ್ತೇನೆ. ಇವತ್ತೇ 2 ಸಾಕ್ಷಿ ಇದ್ದಾವೆ ನನ್ನ ಹತ್ರ. ಇದು ಸ್ಯಾಮ್ಯಲ್ ಸಂಸ್ಥೆಗೆ ಹೇಳ್ತಾ ಇದ್ದೇನೆ. ಬಸವರಾಜ್ ಸೋನಾರ್ ಅಂತೆ ಕೆಲವು ಪಾಲಕರಿಗೂ ಕಳಿಸಿದ್ದೇನೆ ನಾನು ಅದೆಲ್ಲ. ಯಾಕಂದರೆ ಪಾಲಕರಿಗೂ ಅದು ಖುಷಿ ಆಗಬೇಕು, ತಮ್ಮ ಮಕ್ಕಳಲ್ಲಿ ಅವರು ಕೂಡ ಆಸೆ ಇದು ನೆರವೇರಬೇಕು ಅಂತಂದು. ಬಸವರಾಜ್ ಸೋನಾರ್ ಅಂತಂದು ನಮ್ಮ ಸ್ಕೂಲ್ದು 3rd ಬ್ಯಾಚ್ ಸ್ಟೂಡೆಂಟ್. ಸೊ ಈ ಬ್ಯಾಚ್ನವ್ರಿಗೆ ನಾವು ತುಂಬ ಮೋಟಿವೇಟ್ ಮಾಡ್ತಿದ್ವಿ, ಗೈಡ್ ಮಾಡ್ತಿದ್ವಿ, ಡಿಸಿಪ್ಲಿನ್ ಲೈಫ್ ಹೆಂಗಿರಬೇಕು. ಸೊ ಒಂದು ಸಲ ನಾನು ಅವ್ರಿಗೆ ಏನು ಮಾಡಿದ್ದೆ, ನಾನು ಏರ್ಫೋರ್ಸು ಮತ್ತು ಮಿಲ್ಟ್ರಿಗೆ ಕರ್ಕೊಂಡು ಹೋದ್ನೆ. ನಾನು ಅಲ್ಲೇ ಮಿಸ್ಟರ್ ಗೋಸ್ವಾಮಿ ಫ್ರಮ್ ಡೆಲ್ಲಿ, ಐ ಗಾಟ್ ಅ ಕನೆಕ್ಷನ್ ಫ್ರಮ್ ಹಿಮ್, ಹೂ ವಾಸ್ ಅ ವೆರಿ ಗುಡ್ ಮೈ ಫ್ಯಾಮಿಲಿ ರಿಲೇಟಿವ್. I got connected to him and he said, ma'am, it's really great you bring your children. ಸೊ ನಾ ಈ ಮಕ್ಕಳನ್ನ ಕರ್ಕೊಂಡು ಏರ್ಫೋರ್ಸಿಗೆ ಹೋದ್ನೆ. ನಾವು ಎಂಟ್ರ್ ಆಗಬೇಕಾದ್ರೆ ಅವ್ರು ಯಾವ ರೀತಿ ನಮ್ಗೆ ಸ್ವಾಗತಿಸಿದ್ರು ಮಿಲ್ಟ್ರಿಯಲ್ಲೂ ಮತ್ತು ಏರ್ಫೋರ್ಸ್ನಲ್ಲಿ, ಅವ್ರು ಪ್ರತಿಯೊಂದು ತಾವು ಟ್ರೈನಿಂಗ್ ಹೇಗೆ ಶಾರ್ಟ್ ಕ್ಲಿಪ್ಸ್ ಈ ಮಕ್ಕಳಿಗೆಲ್ಲರಿಗೂ ತೋರಿಸಿದ್ರು. ಆನಂತರ ಅವ್ರ ಜೊತೆಗೆ ಊಟ ಮಾಡಿದ್ವಿ ಎಲ್ಲ ಆಫೀಸರ್ಸ್ ಜೋಡಿ. ಎಲ್ಲ ಪ್ರೋಗ್ರಾಮ್ ಮುಗೀತು. ನೋ ಅಬೌಟ್ ಏರ್ಫೋರ್ಸ್ ಅಂತ ಅವರೆಲ್ಲ ಒಂದು ಚೆನ್ನಾಗಿ ಫಿಲಿಮ್ ಇದ್ದಿದ್ದು ಘಟನೆ ತೋರಿಸಿದ್ರು. ಎಲ್ಲ ಪ್ರೋಗ್ರಾಮ್ ಆದಮೇಲೆ ಮತ್ತೆ ನಾವು ಮಿಲ್ಟ್ರಿಗೆ ಹೋದ್ವಿ, ಮಿಲ್ಟ್ರಿ ಕ್ಯಾಂಪಿಗೆ. ಅಲ್ಲಿ ಕೂಡ ಚೆನ್ನಾಗಿ ಸ್ವಾಗತ ಮಾಡಿ ನಮಗೆಲ್ಲ ಡೆಮಾನ್ಸ್ಟ್ರೇಷನ್ನು ಎಲ್ಲ ತೋರಿಸಿದ್ರು. ಸೊ ಎಲ್ಲ ಮುಗಿದ ಮೇಲೆ ನಮ್ಮ ಮಕ್ಕಳಿಗೆ ಅಷ್ಟೂರ್ಗೂ ಆ ಮಿಲ್ಟ್ರಿ ಕ್ಯಾಂಪ್ ಬಿಡು ಮುಂದೆ ನಾ ಅಷ್ಟು ಮಕ್ಕಳಿಗೆ ಒಂದು ಮಾತು ಹೇಳಿದ್ದೆ. ನಾ ಇಲ್ಲಿ ಕರ್ಕೊಂಡು ಬರಬೇಕಾದ ಉದ್ದೇಶ ಏನು ಅಂತಂದರೆ, ಸುಮ್ಮನೆ ನಿಮ್ಮ ಇಲ್ಲಿ ಪಿಕ್ನಿಕ್ಕಿಗೆ ಕರ್ಕೊಂಡು ಬಂದಿಲ್ಲ, ಟೈಮ್ ಪಾಸ್ ಮಾಡ್ಲಿಕ್ಕೆ ಕರ್ಕೊಂಡು ಬಂದಿಲ್ಲ. ನಂದು ಒಂದೇ ಉದ್ದೇಶ ಏನು ಅಂತಂದರೆ, ನೀವು ಎಲ್ಲರೂ ಒಂದು ದೊಡ್ಡ ಪೊಸಿಷನ್ಗೆ ಹೋಗಬೇಕು, ದೇಶ ಸೇವೆ ಮಾಡಬೇಕು, ಮತ್ತು ಪ್ರತಿ ಹೆಜ್ಜೆಗೂ ನಿಮ್ಮ ಸಲ್ಯೂಟ್ ಹೊಡಿಬೇಕು. ಆ ರೀತಿಯಾಗಿ ಗೌರವ ಸ್ಥಾನಕ್ಕೆ ನೀವು ಹೋಗಬೇಕು ಮತ್ತು ನೀವು ಹೆದರಬಾರ್ದು. ಸೊ ಈ ಹುಡುಗ ಬಸವರಾಜ್ ಸೋನಾರ್, ಹಿ ವಾಸ್ ಇನ್ ದ್ಯಾಟ್ ಗ್ರೂಪ್. ಸೊ ಅವನು ಚೆನ್ನಾಗಿ ಓದಿದ, ಸ್ಟಡಿ ಮಾಡಿದ್ನ. ಒಂದಿನ ಅವನು ನನ್ನ ಹತ್ರ ಬಂದು, ಮ್ಯಾಮ್ ನಾನು ಏರ್ಫೋರ್ಸ್ ಕಮಾಂಡಿಂಗ್ ಆಫೀಸರ್ ಆಗಿದ್ದೇನೆ, ನಾನೀಗ ಹೈದ್ರಾಬಾದ್ಗೆ ಹೋಗಬೇಕು ಟ್ರೈನಿಂಗಿಗೆ, ನಿಮ್ಮ ಸಲಹೆ ಕೇಳಲಿಕ್ಕೆ ಬಂದಿದ್ದೀನಿ, ನಿಮ್ಮ ಗೈಡ್ಲೈನ್ಸ್ ಬ್ಲೆಸ್ಸಿಂಗ್ಸ್ ಬೇಕು ಅಂತಂದು, ಮತ್ತು ಸ್ಕೂಲ್ ಕೂಡ ನೋಡ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೀನಿ, ತುಂಬ ಡಿಫ್ರೆನ್ಸ್ ಆಗಿದೆ ಅಂತ ಖುಷಿಪಟ್ಟ. ಸೊ ಅವ್ನಿಗೇನು ಗೈಡ್ಲೈನ್ಸ್ ಕೊಡಬೇಕು ಕೊಟ್ಟೆ. ಅವ್ನು ಟ್ರೈನಿಂಗ್ ತೊಗೊಂಡು ಮೊನ್ನೆ ಪ್ರಾಬಬಲಿ ಲಾಸ್ಟ್ ಮಂತ್ ಅವ್ನು ಮತ್ತೆ ನನ್ನ ಹತ್ರ ಬಂದ, ಮ್ಯಾಮ್ ಇವತ್ತೇ ನಾನು ಫ್ಲೈಟ್ ಲೆಫ್ಟಿನೆಂಟ್ ಕಮಾಂಡಿಂಗ್ ಆಫೀಸರ್ ಆಗಿದ್ದೀನಿ ಏರ್ಫೋರ್ಸ್ನಲ್ಲಿ. ಆ್ಯಂಡ್ ನನಗೆ ಇನ್ನೊಂದು ಭಾಳ ಹೆಮ್ಮೆ ಆಗಿದ್ದು ಅಂತಂದರೆ, ಈ ಮಗ ಐತಲ್ರಿ ಸಿಂಧೂರ್ ಕಾಶ್ಮೀರ್ ಇದರಲ್ಲಿ ಆಪರೇಷನ್ನಲ್ಲಿ ಹಿ ವಾಸ್ ಒನ್ ಆಫ್ ದೆಮ್. ಬಸವರಾಜ್ ಸೋನಾರ್ ಆಫ್ ಮುದೋಳ್. ಸೊ ದಿಸ್ ವಾಸ್ ಅ ಗ್ರೇಟ್ ಪ್ರಿವಿಲೇಜ್, ಗ್ರೇಟ್ ಬ್ಲೆಸ್ಸಿಂಗ್ಸ್ ಆಫ್ ಗಾಡ್. ಮಕ್ಕಳಿಗೆ ದೇವ್ರು ಹೇಗೆ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಅಂತ. ಸೊ ದಿಸ್ ಇಸ್ ವಾಟ್ we need to encourage and inspire the students. and ನಮ್ಮ ಲೋಕಲ್ ಪತ್ರಿಕೆಗೆ ನಾನು ಒಂದು ವಿನಂತಿಸಿಕೊಳ್ಳೋದೇನೆಂದರೆ, ದಯವಿಟ್ಟು ತಾವು ನಮ್ಮ ಲೋಕಲ್ ಮಕ್ಕಳಾಗಲಿ, ಪ್ರೈವೇಟ್ ಸ್ಕೂಲ್ ಆಗಲಿ, ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ನಿಮ್ಮ ಲೋಕಲ್ ಪತ್ರಿಕೆಗೂ ಕೂಡ ನನಗೆ ಗೊತ್ತಿದೆ, ಅವ್ರಿಗೆ ದೊಡ್ಡ ಪತ್ರಿಕೆಯಲ್ಲೆಲ್ಲ ಆರ್ಟಿಕಲ್ಸ್ ಬರ್ತಾವೆ ಮಕ್ಕಳದು. ಫಲ ಏನಪ್ಪ ಅಂತಂದ್ರೆ, ನಾವು ಪತ್ರಿಕೆ ಹಾಕಿದ್ರೆ ಭದ್ರಾವತಿ ಆ ಪತ್ರಿಕೆ ಇವತ್ತು ಏನಪ್ಪ ಅಂತಂದ್ರೆ
ಮೊಬೈಲ್ ಬಳಕೆ ಆಗೈತಿ. ನಾನು ಜೀವನ ಯಾವ ರೀತಿ ಬಳಸಾಕ್ತಿಪ್ಪ ಅಂತಂದ್ರೆ ಮನೆ ಒಳಗೆ ಏನಪ್ಪ ಅಂದ್ರೆ ಟಿ ವಿ ಐತಿ, ಸೋಫಾ ಸೆಟ್ ಐತಿ, ಫ್ರಿಜ್ ಸೆಟ್ ಐತಿ, ಡೈನಿಂಗ್ ಸೆಟ್ ಐತಿ, ಆದ್ರೆ ಮೈಂಡ್ ಆಫ್ ಸೆಟ್ ಐತಿ. ಈ ಪತ್ರಿಕೆಯಿಂದ ಏನಪ್ಪ ಅಂದ್ರೆ ಪ್ರತಿಯೊಂದು ಕಲಿಬೋದು. ನಾವು ಹುಟ್ಟಿದಾಗ ಜಾತಕ, ಸತ್ತ ಮೇಲೆ ಸೂತಕ, ಮತ್ತೆ ಬರೀ ನಾಟಕ ಐತಿ. ಈ ಜೀವನದಲ್ಲಿ ನಾವು ಜೀವನದಾಗ ಯಾವ ರೀತಿ ಬದುಕಬೇಕು ಅನ್ನೋದು ಪತ್ರಿಕೆ ಕಳಿಸ್ತದೆ. ನಾವು ಪತ್ರಿಕೆ ಏನಪ್ಪ ಅಂದ್ರೆ ಪ್ರತಿನಿತ್ಯ ಹೊಸ ಹೊಸ ಸುದ್ದಿಯನ್ನು ನಾವು ನೋಡ್ಬೋದು, ಮನೆಯೊಳಗೆ ಇರ್ತಾರೆ. ಅದಕ್ಕೆ ನಾವು ಇಲ್ಲಪ್ಪ ಕಾಲ ಏನಪ್ಪ ಅಂದ್ರೆ ಸುಮ್ಮನೆ ಕಡೆ ಆಗ್ತೀವಿ. ನಾವು ಈ ಸಾಕಷ್ಟು ಮೊದಲ ಸಾಕಷ್ಟು ಜನ ಅದಾರ. ಇಲ್ಲಿ ಏನಪ್ಪ ಅಂದ್ರೆ ಪತ್ರಿಕೆಯಿಂದ ಎಲ್ಲರೂ ನಾವು ವಿಷಯ ತಿಳ್ಕೊಬೋದು. ನಾವು ತಾಲೂಕು ಇರ್ಬೋದು, ಜಿಲ್ಲಾ ಇರ್ಬೋದು, ರಾಜ್ಯದೊಳಗಿರ್ಬೋದು. ನಮ್ಗೇನಾಗೈತಪ್ಪ ಅಂದ್ರೆ ನಮ್ಮನ್ನು ನಾವು ತಿಳ್ಕೊಳಕ್ಕೆ ಆಗಲ್ಲಾಗಿದ್ದು. ನಾವು ಯಾರು ಇಲ್ಲಿಗೆ ಯಾಕೆ ಬಂದು ವಿಶೇಷ ನಾವು ಇದು 3 ದಿನದ ಸಂತೆ ಐತ್ರಿ. ಒಂದಿನ ಬರೋದು, ಒಂದಿನ ಇರೋದು, ಒಂದಿನ ಹೋಗೋದು ಐತ್ರಿ. ಈ ಇರೋದ್ರೊಳಗೆ ಯಾವ ರೀತಿ ಬದುಕಬೇಕು ಅನ್ನೋದು ಪತ್ರಿಕೆ ಹೋಗ್ಬೇಕು ತಿಳ್ಬೋದು. ಸಮಯ ಏನಪ್ಪ ಅಂದ್ರೆ ಕಮ್ಮಿ ಐತ್ರಿ. ಯಾಕಂದ್ರೆ ಸಾಕಷ್ಟು ಸಹ ಎಲ್ಲರೂ ಮಾತಾಡಿದ್ದಾರೆ. ಯಾಕಂದ್ರೆ ಮಾತಾಡೋದಕ್ಕೆ ಮಾಹಿತಿ ಕೊಡಬಾರತ್ರಿ. ಹೆಣ್ಮಕ್ಳಿಗೆ ಸೀರೆಯಾಗಿ ಬಿಡಬಾರದು, ಎಮ್ಮಿ ನೀರಾಗಿ ಬಿಡಬಾರದು. ಹಂಗೆ ನಾವು ಮಾಹಿತಿ ಕೊಟ್ಟು ನಾವು ಆಗ ಮಾತಾಡ್ತಿರ್ತೀವಿ. ಪತ್ರಿಕೆಯಿಂದ ಏನಪ್ಪ ಅಂದ್ರೆ ಪ್ರತಿದಿನ ಏನಪ್ಪ ಅಂದ್ರೆ ಬೆಲೆ ಈಗಾಗಲೇ ಹೇಳಿದ್ರು. ಬೆಲೆ ಏನಪ್ಪ ಅಂತಂದ್ರದು 20 ರೂಪಾಯಿ ತಯಾರಾಕತ್ರಿ. ನಾನು ಮಾಡ್ತೀವಿ ಅದು ನಮ್ಗೆ 5 ರೂಪಾಯಿ ಕೊಡೋಕೆ ಕೊಡ್ತಾರೆ. ಅದಕ್ಕೆ ನಾವು ಎಲ್ಲರೂ ಬಳಸಿ ಇನ್ನೊಬ್ರಿಗೆ ಕೊಡೋಣ ಅಂತೇಳಿ ನನ್ನ ಮಾತು ನಾನು ಎಲ್ಲ ಗಣ್ಯರಿಗೆ ನಮಸ್ಕರಿಸಿ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾ ಮಾತಾಡುವಂಥದ್ದು ಏನಿಲ್ಲ, ತಿಳ್ಕೊಳ್ಳೋದಂಥದ್ದು ಭಾಳ ಇತ್ತು. ಯಾಕಂದ್ರೆ ಸೈಕಲಿಗೆ ಸರ್ ಅವರು, ರವೀಂದ್ರ ಸರ್ ಅವರು ಮಾತಾಡಿದ್ದು ನೋಡಿ ಪತ್ರಿಕಾ ಉದ್ಯಮದಲ್ಲಿ ಸ್ವಲ್ಪ ನಾನು ಸೆನ್ಸಿಟೈಸ್ ಆಗಿದ್ದೀನಿ. ಇವ್ರ ಕಾರ್ಯ ಏನು. ಸೊ ನನಗೆ ಸಾಮಾನ್ಯ ಮನುಷ್ಯನಿಗೆ ನಾನು ಮಾಡೋ ಕರ್ತವ್ಯ ನಾನು ಮಾಡ್ತಾ ಇದ್ದೆ. ಬಟ್ ಅದನ್ನೇ ದೊಡ್ಡದಂತೇಳಿ ಮಾಡಿ ಸನ್ಮಾನ ಮಾಡ್ಯಾರ ಅಂತ ನಾನು ಅನ್ಕೊತೀನಿ. ಸನ್ಮಾನಕ್ಕೆ ಅರ್ಹ ಅದೇನೋ ಇಲ್ಲೋ ಗೊತ್ತಿಲ್ಲ. ಬಟ್ ಯಾವುದಕ್ಕೂ ತಾವು ಹೃದಯಪೂರ್ವಕವಾಗಿ ಕರೆದು ಸನ್ಮಾನಿಸಿದ್ದಕ್ಕೆ ಪತ್ರಕರ್ತರ ಸಂಘರಿಗೆ ನಾನು ಧನ್ಯವಾದ ತಿಳಿಸ್ತೀನಿ. ಪತ್ರಿಕಾ ಉದ್ಯಮ ಬಗ್ಗೆ ನಾನೇ ಇಷ್ಟು ತಿಳ್ಕೊಂಡಂಗೆ ನನ್ನ ಅಭಿಪ್ರಾಯ ಕೊಡೋದು ಅಷ್ಟು ಸೂಕ್ತ ನಾನು ಅನ್ಕೋದಿಲ್ಲ. ಬಟ್ ಈ ಕಾರ್ಯಕ್ರಮದ ಬಗ್ಗೆ ನಾನು 2 ಮಾತು ಹೇಳಬೇಕಂದ್ರೆ ವಿಶ್ ಯು ಆಲ್ ದ ಬೆಸ್ಟ್. ಆಮೇಲೆ ಯಾವತ್ತಿಗಾದರೂ ನಮ್ಮ ಸಹಾಯ ಸಹಕಾರ ಅವಶ್ಯಕಿದ್ದಲ್ಲೇ ನಾವು ಸದಾ ನಿಮ್ಮ ಬೆಂಬಲಕ್ಕೆ ನಿಂತಿರ್ತೀವಿ ಅನ್ನೋದು ಇಷ್ಟು ಮಾತು ಹೇಳಿ ನಾನು ಮಾತು ಮುಗಿಸ್ತಿದ್ದೇನೆ. ಈ ಒಂದು ಪತ್ರಕರ್ತರ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿದರೆ ತುಂಬ ಸಂತೋಷ. ಈ ವೇದಿಕೆಯ ಮೇಲೆ ಆಶೀರ್ವಾದಂಥ ಹಿರಿಯ ಪತ್ರಕರ್ತರೇ ಹಾಗೂ ವೈಜ್ಞಾನಿಕರೇ ಹಾಗೂ ಇಲ್ಲಿರತಕ್ಕಂಥ ಪತ್ರಿಕಾ ಮಿತ್ರರಿಗೆ ತಮ್ಮೆಲ್ಲರೂ ನನ್ನ ಶರಣಾರ್ಥಿಗಳು. ಈ ಒಂದು ಕಾರ್ಯಕ್ರಮ ಒಂದು ಸುಂದರವಾದ ಕಾರ್ಯಕ್ರಮ. ನಾವು ಯಾರೇ ಇರಲಿ ನಮ್ಮ ಹುದ್ದೆಯನ್ನು ಗೌರವಿಸಬೇಕಾಗ್ತದೆ. ಈ ಒಂದು ಪತ್ರಿಕಾ ರಂಗ ಅಥವಾ ಪತ್ರಿಕಾ ಉದ್ದಿಮೆ ಇದು ಬಲಿಷ್ಠವಾದ ಅಂಗ. ಯಾಕೆಂದು ಕೇಳಿದರೆ ನಮ್ಮ ದೇಶ, ನಮ್ಮ ಸಮಾಜ ಭ್ರಷ್ಟಾಚಾರದಿಂದ ನಿರ್ಮೂಲವಾಗಬೇಕಾದರೆ ಈ ಒಂದು ಪತ್ರಿಕಾ ಅಂಗ ಬಹಳ ಮುಖ್ಯವಾದದ್ದು. ಈ ನಮ್ಮ ಪತ್ರಕರ್ತರು ಯಾವಾಗಲೂ ಸುರಕ್ಷಿತವಾಗಿರಬೇಕಾಗ್ತದೆ. ಸುರಕ್ಷಿತವಾಗಿರಬೇಕಾದಂದರೆ ನಾವು ನಮ್ಮ ಜೀವನದಲ್ಲಿ ಪಾಸಿಟಿವ್ ಎನರ್ಜಿಯನ್ನು ಕ್ರಿಯೇಟ್ ಮಾಡ್ಕೋಬೇಕು. ಪಾಸಿಟಿವ್ ಎನರ್ಜಿ ಏನಪ್ಪ ಅಂದರೆ ಮನುಷ್ಯನ ಆಸ್ತಿ ಏನಂತ ಹೇಳಿದ್ರೆ ಒಂದು ಪಾಸಿಟಿವ್ ಎನರ್ಜಿ. ಪಾಸಿಟಿವ್ ಎನರ್ಜಿ ಬರಬೇಕಾದ್ರೆ ಗುರುಕುಲ ಪದ್ಧತಿಯಲ್ಲಿ ಮೊದಲು ಒಂದು ಪಾಠಶಾಲೆಯಲ್ಲಿ ಸಂಸ್ಕಾರದೊಂದಿಗೆ ಓಂಕಾರ ಮಂತ್ರವನ್ನು ಹೇಳ್ತಾ ಇದ್ರು. ಓಂಕಾರ ಮಂತ್ರ ಅಲ್ಲ, ಓಂಕಾರ ಫಾರ್ಮುಲಾ ಇದೇನಪ್ಪ ಅಂತ ಹೇಳಿದ್ರೆ ಮನುಷ್ಯ ಆರೋಗ್ಯವಾಗಿರಬೇಕಾದ್ರೆ, ಶ್ರೀಮಂತವಾಗಿರಬೇಕಾದ್ರೆ ನಮ್ಮಲ್ಲಿ ರಸ್ಕಿಂಗ್ ಪವರ್, ವಿಲ್ ಪವರ್, ಸೆಲ್ಫ್ ಕಾನ್ಫಿಡೆನ್ಸ್, ಪೀಸ್ ಆಫ್ ಮೈಂಡ್, ಅಟ್ರಾಕ್ಷನ್ ಪವರ್ ಇದೆಲ್ಲ ಕ್ರಿಯೇಟ್ ಆಗಬೇಕು. ಇದೆಲ್ಲ ಕ್ರಿಯೇಟ್ ಆಗಬೇಕಂತ ಕೇಳಿದ್ರೆ ಓಂಕಾರ ಮಂತ್ರಕ್ಕೆ ಯಾಕೆ ನಮ್ಮ ಭಾರತ ದೇಶದಲ್ಲಿ ಹೆಚ್ಚು ಒತ್ತು ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ, ಸೂರ್ಯನ ಸುತ್ತಮುತ್ತ ಓಂಕಾರ ಸೌಂಡ್ ಇದೆ ಅಂತ 10
10,000 ವರ್ಷದ ಹಿಂದೆ ಭಾರತದ ಋಷಿಮುನಿಗಳು ಇದನ್ನು 50,000 ವರ್ಷ ತಪಸ್ಸು ಮಾಡಿ ಈ ಒಂದು ಸೂತ್ರವನ್ನು ಕಂಡುಹಿಡಿದರು. 2 ವರ್ಷದ ಹಿಂದೆ ಅಮೆರಿಕದಲ್ಲಿರುವಂಥ ನಾಸಾ ಇದರ ಟೆಕ್ನಾಲಜಿಯಿಂದ ಹೌದು ಸೂರ್ಯನ ಸುತ್ತ ಓಂಕಾರ ಸೌಂಡ್ ಬರ್ತದೆ ಅಂತ ಹೇಳಿದರು. ಸೂರ್ಯ ಜಗತ್ತಿಗೆ ಅಷ್ಟೆಲ್ಲ ಎಲ್ಲ ಗ್ರಹಗಳಿಗೆ ಫೋಕಸ್, ಎಲ್ಲ ಗ್ರಹಗಳಿಗೆ ಒಂದು ಶೈನ್ ಬೆಳಕನ್ನು ಕೊಡುವಂಥ ಯಾವುದು ಮೊದಲ ಸೂರ್ಯ. ನಾವು ಸೂರ್ಯನಿಗೆ ಕನೆಕ್ಟ್ ಆಗಬೇಕಾದಂದ್ರೆ ಯಾರು ಅಮೆರಿಕದಲ್ಲಿದ್ದಂಥ ನಾಸವನ್ನು ಒಂದು 2-3 ತಿಂಗಳ ಹಿಂದೆ ಬಹಳ ಖಂಡಿಸಲಾಗಿದ್ದು ಒಂದು ಗರ್ಭದ ಮೂರ್ತಿ, ಒಂದು ಭಗವದ್ಗೀತೆ, ಜೊತೆಗೆ ಅಲ್ಲಿ ಊಟ ಸರಿ ಇಲ್ಲ, ನೀರು ಸರಿ ಇಲ್ಲ, ಆಹಾರ ಸರಿ ಇಲ್ಲ ಅಂದರೂ ಕೂಡ ಡೈಲಿ ಮಿನಿಮಮ್ 108 ಸಾರಿ ಓಂಕಾರ ಮಂತ್ರವನ್ನು ಆ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. 108 ಯಾಕೆ ಹೇಳುವಂತ ಕೇಳಿದ್ರೆ ಜಗತ್ತಿನಲ್ಲಿ ರೋಗಗಳು ಎಷ್ಟು ದೊಡ್ಡ ಅಂತ ಕೇಳಿದ್ರೆ 108 ಆ ಮಂತ್ರವನ್ನು ಹೇಳೋದರಿಂದ ನಮ್ಮಲ್ಲಿ ಆಂಟಿಬಯೋಟಿಕ್ ರೆಡಿ ಆಗ್ತದೆ, ರೆಸಿಸ್ ಪವರ್ ರೆಡಿ ಆಗ್ತದೆ, ಯಾವ ರೋಗಗಳನ್ನು ನಮಗೆ ಬರೋದಿಲ್ಲ. ಓಂಕಾರ ಮಂತ್ರ ಹೇಳೋದ್ರಿಂದ ಕಫವಾತ ಕರೆಕ್ಟ್ ಬರುತ್ತೆ. ಯಾರ ಶರೀರದಲ್ಲಿ ಕಫವಾಸ ಇರೋದಿಲ್ಲ ರಕ್ತ ಶುದ್ಧೀಕರಣ ಆಗ್ತದೆ. ರಕ್ತ ಶುದ್ಧೀಕರಣ ಆಗೋದರಿಂದ ಗ್ರಾಸ್ಪಿಂಗ್ ಪವರ್, ಮೆಟ್ರಿಕ್ ಪವರ್, ವಿಲ್ ಪವರ್, ಸೆಲ್ಫ್ ಕಾನ್ಫಿಡೆನ್ಸ್, ಫಿಲ್ಸೋಮೆಂಟ್, ಅಟ್ರಾಕ್ಷನ್ ಪವರ್, ಇದು ಮನುಷ್ಯನ ಆಸ್ತಿ. ಇದು ಯಾರು ದಿನನಿತ್ಯ ಕನಿಷ್ಠ 108 ಸಾರಿ ಹೇಳಬೇಕು. ಎಷ್ಟು ಜಾಸ್ತಿ ಹೇಳ್ತೀರಿ ನಿಮ್ಮ ಹೃದಯ ಶ್ರೀಮಂತಿಕೆ ಆಗ್ತದೆ, ಆರೋಗ್ಯ ಶ್ರೀಮಂತಿಕೆ ಆಗ್ತದೆ, ನೀವು ಆರ್ಥಿಕವಾಗಿ ಸಬಲರಾಗ್ತೀರಿ, ಬೆಳಿತೀರಿ. ಇದರಲ್ಲಿ ಸೆನ್ಸ್ ಓಪನ್ ಆಗ್ತದೆ. ಸೈನ್ಸ್ ಬೇರೆ, ಸೆನ್ಸ್ ಬೇರೆ. ಸೈನ್ಸ್ ನಿಮಗೆ ಕಣ್ಣಿಗೆ ಕಾಣ್ತದೆ, ಸೆನ್ಸ್ ಕಣ್ಣಿಗೆ ಕಾಣೋದು. ಮನುಷ್ಯನಿಗೆ ಸೆನ್ಸ್ ಇಂಪಾರ್ಟೆಂಟ್. ಅದಕ್ಕೆ ಸ್ವಂತ ವಿಜ್ಞಾನಿ ಸೈನ್ಸ್ ಜೊತೆಗೆ ಸೆನ್ಸನ್ನು ಬೆಳೆಸ್ಕೊಡೋದು. ಇನ್ನೊಂದೇನು ಮಾತು ಕೇಳಿದ್ರೆ ನಮ್ಮ ಈ ಒಂದು ಪತ್ರಿಕಾ ಮಿತ್ರರು ಇನ್ನು ಮುಂದಿನ ಜನರೇಷನ್ ಪ್ರೆಸೆಂಟ್ ಜನರೇಷನ್ AIML ಓದಲೇಬೇಕು, ಬೆಳೆಸ್ಕೊಳ್ಳಲೇಬೇಕು. ಯಾಕಂತ ಕೇಳಿದ್ರೆ ನಾವು ಈ ಒಂದು ಮಾತಲ್ಲಿ ಹಿಂದೆ ಓದಿದಾಗ ಒಂದು ರೋಬೋಟಿಕ್ AIML ಮಕ್ಕಳನ್ನು ಕೂಡ ಹಿಡಿತಾ ಇರೋದು. ಮತ್ತಿನ್ನ ಅದು ಆಯ್ತಪ್ಪ ಅಂತಂದರೆ ಸೆನ್ಸ್ ಅಷ್ಟೇ ಓಪನ್ ಆಗೋದಿಲ್ಲ. ಸೆನ್ಸ್ ಯಾರಿಗೆ ಓಪನ್ ಆಗೋದು, ಯಾರು ತಪ್ಪ ಓಂಕಾರ ಮಂತ್ರವನ್ನು ಹೇಳ್ತಾರಲ್ಲ ಅವ್ರಿಗೆ ಮಾತ್ರ ಸೆನ್ಸ್ ಓಪನ್ ಆಗೋದು. ಸೆನ್ಸ್ ಅಂದ್ರೇನು? ಸೊಸೆಗೆ ಹೆಣ್ಮಕ್ಳಿಗೆ ಕಾಲ್ಗೋಣ ಅಂತಾರೆ, ಹಳೆಯನಿಗೆ ಕೈಗೋಣ ಅಂತಾರೆ, ಡಾಕ್ಟರಿಗೆ ಕೈಗೋಣ ಅಂತಾರೆ, ಗುರುಗಳಿಗೆ ಆಶೀರ್ವಾದ ಅಂತಾರೆ. ಆಶೀರ್ವಾದ ಪವರ್ ಅದು ಅವರಲ್ಲಿ ಇರೋದಂಥ ಒಂದು ಸಕಾರಾತ್ಮಕ ಗುಣ ಇರೋದರಿಂದ ಅವರ ಮನಸ್ಸಿನ ಪರವಾಗಿ ಕೈಯಿಂದ ಆಶೀರ್ವಾದ ಮಾಡಿದರೆ, ಮುಟ್ಟಿದರೆ ಅವರಲ್ಲಿ ಎನರ್ಜಿ ಟ್ರಾನ್ಸ್ಫರ್ ಆಗ್ತದೆ. ಇದು ಆಶೀರ್ವಾದ. ಅದಕ್ಕೆ ನಾವೆಲ್ಲರೂ ಪ್ರತಿನಿತ್ಯ ಕನಿಷ್ಠ 108 ಸಾರಿ ಹೇಳಿದರೆ ಮಾತ್ರ ಆ ಮನುಷ್ಯನಲ್ಲೂ ಕೂಡ ಆಗೋದಿಲ್ಲ. ಅವರ ಆರ್ಥಿಕ, ಆರೋಗ್ಯ, ವಿದ್ಯಾಭ್ಯಾಸದಲ್ಲಿ ಸಬಲನಾಗ್ತಾನೆ. ಅದಕ್ಕೆ ಈ ಒಂದು ಅಂಗವನ್ನು ಪ್ರತಿಯೊಬ್ಬ ಮನುಷ್ಯ ಜೀವಿ ನಾವು ಈ ಮಂತ್ರವನ್ನು ಬೆಳೆಸಿ ಯಾವುದೇ ವೃತ್ತಿಯಲ್ಲಿರಲಿ ಆ ವೃತ್ತಿಯನ್ನು ನಾವು ಗೌರವಿಸಬೇಕಾಗ್ತದೆ. ಇವತ್ತು ಅಗ್ರಿಕಲ್ಚರ್ ಇರಲಿ, ಎಲ್ಲ ಸಾಧಕರು ಅಗ್ರಿಕಲ್ಚರ್ನಿಂದ ಬಂದವರಲ್ಲ, ಮೆಡಿಕಲಿಂದ ಬಂದವರಲ್ಲ, ನಾವು ಪ್ರಸಿದ್ಧ ಬಂದಿದ್ದೀವಿ. ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಜಾಗದಲ್ಲಿ ಆಟ ಆಡಿದ ಈ ಗ್ರೌಂಡ್ ಇಲ್ಲೊಂದು ಗಾರ್ಡನ್ ಇತ್ತು. ನಾವು ಬಿಲ್ ಗೌರ್ಮೆಂಟ್ ಸ್ಕೂಲಲ್ಲಿ ಫಸ್ಟ್ ಬ್ಯಾಚ್ನಲ್ಲಿ ನಾವು ಓದಿದ್ದೇವೆ. ನಮ್ಮ ತಂದೆಯವರಿಗೆ PDBN ಮ್ಯಾನೇಜರ್ ಇದ್ದರು, BR ರೆಡಿ ಮಾಡ್ತಿದ್ವಿ. ನಾವು 13 ವರ್ಷ ಇಲ್ಲೇ ಮದುವದಲ್ಲಿ ಇದು 5 ವರ್ಷ ಇಲ್ಲೇ ಇದ್ದೆ. 5ನೇ ವರ್ಷಕ್ಕೆ 73 ಒಳಗೆ ನಮ್ಮ ತಂದೆಯವರು ಮಹಾರಾಷ್ಟ್ರದ ಔರಂಗಾಬಾದಲ್ಲಿ ಎಸ್ಟಲ್ಲಿ ಇದ್ಕೊಂಡು ಅವಾಗ ಏನೇಳ್ಮಟ್ಟಕ್ಕೆ ಹೋದೆ. ನನ್ನ ಆ್ಯಕ್ಚುಲಿ ಜೀವನದಲ್ಲಿ ಒಂದು ದೇವದಾಸ್ ಪವರ್ ಅಂತ ಪುಲ್ಕರಲ್ಲಿ ಇದ್ರು ಆರ್ಮಿ ಒಳಗೆ. ಅವ್ರ ಜೊತೆ ಭಾಳ ಒಡನಾಟ. ನಮ್ಮ ತಂದೆಯವರು ಗೆಳೆಯರವರೆಲ್ಲ ನನ್ನನ್ನು ಡಿಫೆನ್ಸಿಗೆ ಕರ್ಕೊಂಡು ಹೋಗೋದು ಭಾಳ ಇಂಟ್ರೆಸ್ಟ್ ಆಗಿಲ್ಲ. ಅವಾಗಿನ ನನ್ನ ದೇಶ ಪ್ರೇಮವನ್ನು ನಡೆಸ್ಬಿಟ್ಟು ನನಗೆ 14 ವರ್ಷ ಆಗೋವರೆಗೆ ಯಾರು ದೇವರು ಯಾವ ಸ್ವಾಮಿಗೆ ಎಲ್ಲರೂ ನಂಬಿಲ್ಲ, ಅಲ್ಲಿ ಯಾರು ನಮಸ್ಕಾರ ಮಾಡಿದ್ದಿಲ್ಲ. 14 ವರ್ಷ ಇದ್ದಾಗ ನಮ್ಮ ಪುತ್ರಯತ್ತ ಅವರು ಈ ಸ್ವಾಮಿ ಆಗಬೇಕಂತ ನನಗೆ ಆದೇಶ ಮಾಡಿದ್ರು. ನಾವು ಬೇಡ ಅಂತ ಹೇಳಿದೆ. ಅವ್ರು ದೇವಸ್ಥಾನ ಅವರನ್ನು NDA ಎಕ್ಸಾಮ್ ಪಾಸ್ ಮಾಡಿ ಕ್ಯಾಪ್ಟನ್ ಮಾಡ್ತೀನಿ. ನಾವು ನಮ್ಮ ದೇಶದ ಬಗ್ಗೆ ಅಭಿಮಾನ, ದೇಶ ಸೇವೆ ಮಾಡೋದಕ್ಕೆ ಆಸೆ. ಮನೆಗೆ ಕರ್ನಲ್ ಮತ್ತು ಪುತ್ರಯತ್ತ ಇಬ್ಬರು ಕೂಡ ಗೊತ್ತಾಗ ಅವರು ಧಾರ್ಮಿಕವಾಗಿ ಇದರಲ್ಲಿ ಏನು ಶಕ್ತಿ ಅದ, ದೇವರು ಮನುಷ್ಯ ಜೀವಿಯಾಗಿ ಸ್ವಾಮಿಯಾಗಿ ಜಗತ್ತನ್ನು ಯಾವ ರೀತಿ ಬದಲಾವಣೆ ಮಾಡಲಿಕ್ಕೆ, ಸಮಾಜವನ್ನು ಅಂಗುಟಗಳನ್ನು ತಿದ್ದಲಿಕ್ಕೆ ಯಾಕೆ ಸಾಧ್ಯದ ಅಂತ ಹೇಳಿದರೆ ನನ್ನ ಆಶೀರ್ವಾದ ಬರೋದ್ರಿಂದ ಬ್ರಿಗೇಡಿಯರ್ ಆಗಲಿ, ಕರ್ನಲ್ ಆಗಲಿ,
ರೀತಿ ಶಕ್ತಿ ಬರಲು ಒಬ್ಬ ಗುರು ಆಶೀರ್ವಾದ ಮಾಡಿದಂದ್ರೆ ಒಂದು ಯೂನಿಟ್ ಹೆಡ್ ಆಮೇಲೆ ಒಂದು ದೇಶವನ್ನು ಬೆಳಗ್ಗೆ ಸಾಧ್ಯ ಅಂತ ಮಾತು ಹೇಳಿ ನನ್ನ ತಲೆ ಮೇಲೆ ಕೈ ಇಟ್ಟು 14% ಸಿಕ್ಕ 4 ಗಂಟೆಗೆ ಅವ್ರ ಜೋರುಗಳಿಗೆಯಲ್ಲಿ ತಲೆ ಮೇಲೆ ಕೈ ಇಟ್ಟು ಓಂಕಾರ ಮಂತ್ರವನ್ನು ಕೈಗಳು. ಆವಾಗ ನನಗೊಂದು ಪ್ರಸಾರ ಇತ್ತು ಅವ್ರ ಶಕ್ತಿ. ಆವಾಗ ದೈವದ ಕಡೆ ಹೋಗ್ಬಿಡ್ತಾರೆ. ಯಾಕಂದ್ರೆ ಅವಾಗ ದೇವರು ನಂಬಿದ್ದಿಲ್ಲ, ದೇವರು ನಂಬಿದ್ದಿಲ್ಲ. ಇನ್ನೊಂದೇನಪ್ಪ ಮಾತಾಡೋರು ಓಂ ನಮಃ ಶಿವಾಯ ಅಂದ್ರೆ ಓಂ ಅಂದ್ರೆ ಮೆಂಟಲ್ ಎಕ್ಸರ್ಸೈಸ್, ನಮ್ಮ ಅಂದ್ರೆ ಬುದ್ಧಿ ಎಕ್ಸರ್ಸೈಸ್, ಶಿವಾಯ ಲಿವರ್ ಎಕ್ಸರ್ಸೈಸ್. ಓಂ ಐ ಗಾಡ್, ಓಂ ಮೆಂಟಲಿ ಮೈಂಡ್, ಹೃದಯ, ಗಾಡ್ ಲಿವರ್. ಗುಯಿ ಅಲ್ಲಾಹ್ ಅಕ್ಬರ್. ಇದು ಕೂಡ ಮನುಷ್ಯನ ಕಫವಾತ ಪಿತ್ತವನ್ನು ಕರೆಸ್ತದೆ. ಇದು ಪ್ರತಿ ಸಾರಿ ಮನುಷ್ಯ ಜೀವಿ 108 ಸಾರಿ ಹೇಳಬೇಕು. ಇದಕ್ಕಿಂತ ಸ್ಟ್ರಾಂಗ್ ಫಾರ್ಮ್ ಯಾವುದಾದ್ರೂ ಓಂಕಾರ. ಮೂಗಿನಿಂದ ಪದತ್ವರವರೆಗೆ ಯೋಗವನ್ನು ಮಾಡೋದು, ಎಂಟೈರ್ ಬಾಡಿ ಎಕ್ಸರ್ಸೈಸ್ ಆಲ್ ಆರ್ಗನ್ಸ್ ಆಕ್ಟಿವ್ ಆಗಬೇಕಾದ್ರೆ ಮೂಗಿನಿಂದ ಪದತ್ವರ ಎಕ್ಸರ್ಸೈಸ್ ಯಾವುದು? ಓಂಕಾರ. ಇದನ್ನು ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡ್ರಿ. ಇದರಲ್ಲಿ ಓಂಕಾರ ಅಂತ ಹೇಳೋದು ಯೂನಿವರ್ಸಲ್ ಪವರ್. ಮನುಷ್ಯನಿಗೆ ಬೆಳೀತದೆ ಯೂನಿವರ್ಸಲ್ ಪವರ್ ಅಂದರೆ ಆಟೋಮೆಟಿಕ್ಲಿ ನಿಮಗೆ ಶ್ರೀಮಂತ ಆಗಲಿಕ್ಕೆ, ಜ್ಞಾನವನ್ನು ಬೆಳೆಸಲಿಕ್ಕೆ, ನಮ್ಮ ವೃತ್ತಿ ಇನ್ನೂ ಉತ್ತರೋತ್ತರವಾಗಿ ಬೆಳೀಲಿಕ್ಕೆ ಹೆಚ್ಚು ಸಹಕಾರಿ ಆಗ್ತದೆ. ಇದು ಮಂತ್ರ ಅಲ್ಲ. ಆಗಿನ ಋಷಿಮುನಿಗಳಿಗೆ ಇಂಗ್ಲೀಷ್ ಬದಲಾದಕ್ಕೆ ಮಂತ್ರ ಅಂತ ಹೇಳಿದ್ರು. ಈಗಿನ ಒಂದು ಸಂಶೋಧಕರಿಗೆ ಫಾರ್ಮುಲಾ. ಇದು ಓಂಕಾರ ಮಂತ್ರ ಹೆಲ್ತ್ ಟಿಪ್ಸ್, ಸ್ಟಡಿ ಟಿಪ್ಸ್, ಎಥಿಕ್ಸ್. ಅದಕ್ಕೆ ತಾವು ಜೀವನದಲ್ಲಿ ಈ ಮಂತ್ರವನ್ನು ಅಳವಡಿಸಿಕೊಂಡು ಶ್ರೀಮಂತರಾಗಿ ನಮ್ಮ ವೃತ್ತಿಯನ್ನು ಇನ್ನೂ ಹೆಚ್ಚು ಹೆಚ್ಚು ಜನಸೇವೆ ಮಾಡಲು ಹೆಚ್ಚು ಅನುಕೂಲ ಆಗಲಿ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಜಗತ್ತಿನಲ್ಲಿ ಓಂಕಾರ ಮಂತ್ರಿಗಳು ಯಾರು ಮಾತಾಡ್ತಾರೆ? ಈಗ 76 ಸ್ವತಂತ್ರಕ್ಕೆ 76-77 ವರ್ಷ ಆಯಿತು. ಮೊದಲು ನಮಗೆ 47 ಬಿಫೋರ್ ನಮಗೆ ಊಟದ ಅಷ್ಟೊಂದು ಅನುಕೂಲ ಇರಲಿಲ್ಲ, ಬಡತನ ಇತ್ತು. 2 ವರ್ಷ ಕೃಷಿಕರಾಗಿದ್ರು, 6 ವರ್ಷ ಮುಸಲ್ಮಾನ ಆಡಿದರು. ಇಷ್ಟಾದರೂ ಕೂಡ 76 ವರ್ಷದಲ್ಲಿ ಓನ್ಲಿ ಒಂದು ಜನರೇಷನ್ ಭಾರತದ ಆರ್ಥಿಕ ಒಂದು ಹಂತ ಎಷ್ಟೇ ಸ್ಥಿತಿ ಬಂತಂದ್ರೆ ಎಕನಾಮಿಕ್ ಗ್ರೋತ್ ಪ್ರಶ್ನೆ ಬರ್ತದೆ. ಇದಕ್ಕೆ ಏನು ಮೂಲ ಕಾರಣ ಅಂತ ಕೇಳಿದ್ರೆ, ಭಾರತದಲ್ಲಿದ್ದಂಥ ಓಂಕಾರ ಮಂತ್ರ ಎಂದು ಸಂಶೋಧನೆ ಮಾಡಬೇಕು ಎಲ್ಲರೂ. ಯಾಕಂದ್ರೆ ರೂಟ್ ಲೆವೆಲ್ ಹೋಗಿ ನೀವು ನೋಡಿದಾಗ ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ಸಿಗ್ತದೆ. ಎರಡನೇ ಸುಪ್ರೀಂ ಕೋರ್ಟ್ ಬ್ರಿಟನ್ ಪ್ರೆಸಿಡೆಂಟ್, ಸಿಂಗಾಪುರ್ ಪ್ರೆಸಿಡೆಂಟ್, ವರ್ಲ್ಡ್ HOD ಆಲ್ಮೋಸ್ಟ್ ನಾಸಾದಲ್ಲಿ 40%, ಆಮೇಲೆ ಪೆಂಟಿಗನ್ ಪ್ರೆಸಿಡೆಂಟ್ 40%, ವರ್ಲ್ಡ್ HOD 40% ಇಂಡಿಯನ್ ಕಾಲ. ಯಾಕಂದ್ರೆ ಅಂತ ಕೇಳಿದ್ರೆ, ಅವರು ತಮ್ಮ ಗುರುವಿನನ್ನು ನಂಬಿ, ತಮ್ಮ ದೇವರನ್ನು ನಂಬಿ, ಇವಾಗ ಉದಾಹರಣೆ ಓಂ ಬಸವೇಶ್ವರಾಯ ನಮಃ, ಓಂ ಅಡವೇಶ್ವರಾಯ ನಮಃ ನಡುವಿನ ಶಬ್ದಗಳಲ್ಲಿ ಅವರನ್ನು ಕೂಡ ಮಾತಾಡ್ಸೋಣ. ಗುರುವಿನ ಆಶೀರ್ವಾದದಿಂದ ನನ್ನ ಒಂದು ಎರಡು ನುಡಿಗಳನ್ನು ಹೇಳ್ತಾ ಇದ್ದೇನೆ. ಈ ಒಂದು ಪತ್ರಿಕಾ ರಂಗ ಸಮಾಜದ ಅಂಕುಡೊಂಕುಗಳನ್ನು ತಿದ್ದಲಿಕ್ಕೆ ಹಾಗೂ ಯಾವುದೇ ಇವತ್ತು ಧರ್ಮದಲ್ಲಿ ಸಮಸ್ಯೆ ಆದರೆ, ಸ್ವಾಮಿಯಲ್ಲಿ ತಪ್ಪಾದರೆ, ಸಮಾಜದಲ್ಲಿ ತಪ್ಪಾದರೆ, ಮನುಷ್ಯರು ತಪ್ಪು ಮಾಡಿದ್ರೆ, ರಾಜಕೀಯ ಸೇವೆಯಲ್ಲಿ ತಪ್ಪು ಮಾಡಿದ್ರೆ ತಿದ್ದಲಿಕ್ಕೆ ಒಂದು ಯೋಗ್ಯವಾದ ಹರಿತವಾದ ಅಂಗ ಯಾವುದಪ್ಪ ಅಂತ ಕೇಳಿದ್ರೆ ಇದು ಪತ್ರಿಕಾ ರಂಗ, ಪತ್ರಿಕಾ ಉದ್ಯಮೆ. ಅದಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದಲ್ಲ, ನನಗೆ ತುಂಬಾ ಸಂತೋಷ. ಈ ಒಂದು ಅಂಗ ಇನ್ನೂ ನಮ್ಮ ಭಾರತ ದೇಶದಲ್ಲಿ ಇನ್ನೂ ಬೆಳೆಯಲಿ. ತಮ್ಮ ಮನಸ್ಸನ್ನು ಶ್ರೀಮಂತಿಕೆಯಿಂದ, ಯಾಕಂದ್ರೆ ಸ್ವಚ್ಛ ಮನಸ್ಸಿನಿಂದ ಈ ವೃತ್ತಿಯನ್ನು ತಾವೆಲ್ಲರೂ ಗೌರವಿಸಿ ನಮ್ಮ ದೇಶವನ್ನ ವಿಸುಗುರವನ್ನು ಮಾಡಲಿಕ್ಕೆ ತಾವೆಲ್ಲರೂ ಕಟಿಬದ್ಧರಾಗಲಿ ಅಂತ ತಿಳ್ಕೊಂಡು ಭಗವಂತ ತಮ್ಮೆಲ್ಲರಿಗೆ ಕಲ್ಯಾಣವನ್ನು ಮಾಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಇವತ್ತು ಐತಿಹಾಸಿಕ ನಗರದಲ್ಲಿ ಪತ್ರಿಕಾ ಧರ್ಮವನ್ನ ಎತ್ತಿ ಹಿಡಿದಂತಹ ಪತ್ರಿಕಾ ಸ್ನೇಹಿತರು ಇವತ್ತು ಇಲ್ಲಿ ಸಮಾಜದ ಒಂದು ಏಳಿಗೆಗಾಗಿ, ಸಾಮಾಜಿಕ ಸಮಸ್ಯೆಗಳ ಬಗೆಹರಿಸಲಿಕ್ಕೆ ತಮ್ಮ ಕೊಡುಗೆ ಏನು ಇರಬೇಕು ಅನ್ನೋದ್ರ ಬಗ್ಗೆ ಬಹಳ ಚೆನ್ನಾಗಿ ಒಂದು ಕಾರ್ಯಕ್ರಮವನ್ನು ಅವ್ರು ಮಾಡಿದರು. ರನ್ನ ಅಂತ ಹೇಳಿದ್ರೆ ಅವರು ಆಂಟಿ ಎಸ್ಟಾಬ್ಲಿಷ್ಮೆಂಟ್, ವ್ಯವಸ್ಥೆ ವಿರೋಧಿ ಕವಿ. ಕರ್ನಾಟಕದಲ್ಲಿ ವ್ಯವಸ್ಥೆ ವಿರೋಧಿ ಕವಿ ಯಾರಾಗಿದ್ರೆ ಅವರು ರನ್ನು. ಅಂಥ ರನ್ನ ನಾಡಿನಲ್ಲಿ ಇವತ್ತು ವ್ಯವಸ್ಥೆ ವಿರೋಧಿಯಾಗಿ, ಅವ್ಯವಸ್ಥೆ ವಿರೋಧಿಯಾಗಿ ಇಲ್ಲಿಯ ಪತ್ರಿಕಾ ಮಿತ್ರರು
ಸಮಾಜದಲ್ಲಿರ್ತಕ್ಕಂಥ ಅಂಕು ಡೊಂಕುಗಳನ್ನು ಸರಿಯಾಗಿ ಗಮನಿಸಿ ಅವುಗಳನ್ನು ಇತ್ಯರ್ಥಪಡಿಸಲಿಕ್ಕೆ ಸೂಕ್ತವಾದಂತಹ ಒಂದು ಏನು ಆಡಳಿತ ವ್ಯವಸ್ಥೆ ಅದ ಆ ಆಡಳಿತ ವ್ಯವಸ್ಥೆಯೊಂದಿಗೆ ಸಂಪರ್ಕ ಮಾಡಲಿಕ್ಕೆ ಸ್ಪಂದನೆ ಮಾಡಲಿಕ್ಕೆ ಭಾಳ ಚೆನ್ನಾಗಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತಿನ ದಿವಸ ನಾನು ಅವರೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನ ಹೇಳೋದ್ರ ಜೊತೆಗೆ ಈ ಪತ್ರಿಕಾ ಧರ್ಮ ಇದು ಇನ್ನಷ್ಟು ಹೆಚ್ಚು ಬಲಗೊಳ್ಳಿ, ಎಲ್ಲರ ಸಹಕಾರ, ನಾಗರಿಕರ ಸಹಕಾರ ಪತ್ರಿಕಾ ರಂಗದ ಮೇಲೆ ಇರಲಿ ಅಂತ ಆಶಿಸಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ.